ಈ ಸುಖಾಯಂಗಳ ಕಳೆದು 84 ಲಕ್ಷ ಜೀವ ರಾಶಿಯನ್ನು ದಾಟಿ ಬಂದ ಈ ಶರೀರ ತಾನಲ್ಲ ತನ್ನದಲ್ಲ ತಾನಲ್ಲ ತನ್ನದಲ್ಲ ಆಸೆ ಬಾಹೋದಲ್ಲ ಮುಂದೆ ಬಾಹೋದಲ್ಲ ದಾಸನಾಗೂ ವಿಶೇಷನಾಗೂ ದಾಸನಾಗೂ ಯಪ್ಪ ಈ ದೊಡ್ಡ ಮನ್ಯಾಗ ಇಲ್ಲಿ ಯಾರೋ ಒಬ್ರು ಕುಂತಾರ. ಅಣ್ಣಾರ ಯಾರ್ರಿ? ಬರ್ರಿ ಅಕ್ಕರ, ಅವ್ವ ಒಳಗ ಕೆಲಸ ಮಾಡಕತ್ತಾಳ. ಯಾರು ನೀವು? ನಿಮ್ಮ ಧ್ವನಿ ನಾನು ಯಾವತ್ತೂ ನಮ್ಮ ಓಣ್ಯಾಗ ಕೇಳಿಲ್ಲ. ಯಾರು ನೀವು? ಓ ಕಣ್ಣು ಕಾಣಲ್ಲ. ಅಣ್ಣಾರ ಅವರಿಲ್ಲನ್ರಿ? ಇದು ಜಮೀನ್ದಾರ್ ಮನಿ ಅಲ್ರಿ? ಇವರು ವಿರೂಪಾಕ್ಷ ಅಣ್ಣಾರ ಮನಿ. ಹ್ಞೂ ರೀ ಅಕ್ಕರ, ಬರ್ರಿ. ಯಾವ ಊರ ತಾವು? ನಾನಾ ರೀ ವಿರೂಪಾಕ್ಷಿ. ಬರ್ರಿ. ಅದು ಅವರ ಹತ್ರ ಮಾತಾಡ್ಬೇಕಿತ್ರಿ ಅಣ್ಣಾರ, ಒಂದಿಟ್ಟು ಕರಿತೀರೇನ್ರಿ? ನಮ್ಮ ಅವನತ್ ಮಾತಾಡ್ಬೇಕ್ರಿ. ಆತು. ಯವಾ ಯಾರ ಬಂದಾರ ನೋಡು. ಯಾರ್ ತಾಯಿ ನೀನು? ಯಾರು ಬೇಕಾಗಿತ್ತವ? ಅಮ್ಮರ ನನ್ನ ಹೆಸರು ಸರಳಾ ರೀ. ನಾನು ಊರೂರು ಅಡ್ಡಾಡಿ ಕುಣಿದು ನನ್ನ ಹೊಟ್ಟೆ ತುಂಬಿಸ್ಕೊಂತೀನಿ ರೀ. ಹೌದನವ? ಹಾಂ ಆತ, ತಡಿ ಇಲ್ಲ ನಿಂತ್ಕೊರ. ಒಂದು ದಿವಸ ಅಕ್ಕಿ ಗೋಧಿ ಜೋಳ ತೊಗೊಂಬಂದು ಕೊಡ್ತೀನಿ. ಹಾಂ, ಹಳೆ ಸೀರೆ ಏನ್ರಿ ಉಟ್ಕೊಂತೇನು? ಮತ್ತೆ ಅದಾವು ಕೊಳ್ಳೇನ? ಅಮ್ಮರ ಹಂಗೇನಿಲ್ರಿ ಅವರ, ಅದು ನಿಮ್ಮ ಹತ್ರ ಒಂದಿಟ್ಟು ಮಾತಾಡೋದಿತ್ರಿ. ಜರೂರಿ ಇತ್ರಿ ವಿಷಯ. ಒಂದೀಟ ನೀವು ಮಾತಾಡ್ತೀರಿ ನನ್ನಂತರ ಜೊತೆಗೆ? ಏನಾತ್ರಿ ಅಕ್ಕರ? ನೀವು ಯಾಕ ಹೆದರ್ಕೊಂಡಂಗ ಕೇಳಕತ್ತೈತಿ ನಿಮ್ಮ ದನಿ? ಯಾರಿಗೆ ಹೆದರ್ಕತ್ತೀರಿ? ಏನಾಗೈತಿ? ಎಲ್ಲರೂ ಇಲ್ಲಿ ಮನುಷ್ಯರು ಅದೀವ್ರಿ, ಮನುಷ್ಯರು. ಅದು ನಿಮ್ಮ ದೊಡ್ಡ ಗುಣ ರೀ ಅಣ್ಣಾರ. ಆದ್ರೆ ನನ್ನಂತರ ನಿಮ್ಮಂತರ ಮನೆಗೆ ಬಂದ್ರೆ ಊರನ್ನಾರ ಯಾರೂ ಸಹಿಸಂಗಿಲ್ರಿ. ಆತವ ಆತ, ಸಮಾಧಾನ ಮಾಡ್ಕೊ. ಏನು ವಿಷಯ ಹೇಳು, ಎದಕ್ಕೆ ಬಂದಿನ ಮನೆ ಹುಡ್ಕೊಂಡು? ನೋಡ್ರಿ ಅಮ್ಮರ, ನನಗೂ ನಿಮಗೂ ವೈಯಕ್ತಿಕವಾಗಿ ಎಂದೂ ಪರಿಚಯ ಇಲ್ರಿ. ನಾನು ಒಂದು ಹೆಣ್ಣು ಹುಡುಗಿ ಜೀವನನ ಉಳ್ಸಕ್ಕೆ ಇಲ್ಲಿವರೆಗೂ ಬಂದೀನಿ ರೀ. ನೋಡವ, ನನಗೆ ಮೊದ್ಲು ನೀ ಯಾರಂತ ಗೊತ್ತಿಲ್ಲ. ಅಂಥದ್ರಾಗ ಹಿಂಗೆ ನೀ ಅಡಗೋಡಿ ಮಾಡಿ ದೀಪ ಇಟ್ಟಂಗೆ ಮಾತಾಡಿದ್ರಿ ಹ್ಯಾಕೆ ತಂಗಿ? ಹಾಂ, ನೀನೇ ಹೇಳು ಏನು ವಿಷಯ? ನೀವು ನಿಮ್ಮ ಮಗ್ಗ ನೋಡಿರಲ್ರಿ, ಹುಡುಗಿ ಗಿರ್ಜಾ ಬರಂತದ್ರಲ್ರಿ, ಗಿರ್ಜಾ. ಹಾಂ, ಅವ್ರ ತಂಗಿರಿ ಸುಜಾತ. ನೋಡಿರಿ, ಆಕಿ ನಿನಗೆ ಹೆಂಗೆ ಗೊತ್ತು? ನಿನ್ನಂತರ್ಗೂ ಗೊತ್ತದಳ ನಾಕಿ? ತಡಿ ಮಗನ, ಯಾಕೆ ಅಷ್ಟಕ್ಕೊಂದು ಸಿಟ್ಟಿಗೆ ಹೇಳ್ತಿದಿ? ತಡಿ. ಅವರ ಅಂತ ಮುತ್ನೆಂತರ ಬಗ್ಗೆ ಅಂಥವೆಲ್ಲ ಮಾತಾಡಬೇಡ್ರಿ. ನಾನು ಅವ್ರನ್ನ ಹೋಗಿ ನೋಡಿಲ್ರಿ. ನಾನು ಖುದ್ದು ಎಂದೂ ಸುಜಾತವನ್ನು ಭೇಟಿಯಾಗಿಲ್ರಿ, ನಾನು ಗಿರ್ಜಾವನ್ನು ಭೇಟಿಯಾಗಿಲ್ರಿ. ನೋಡೀನ್ರಿ ದೂರದಿದ್ದ ಗಿರ್ಜಾವನ್ನ, ಆದರೆ ಭೇಟಿಯಾಗಿಲ್ರಿ. ಭಾಳ ಒಳ್ಳೆ ಮನಸ್ಸು ಗಿರ್ಜಾವಂದು, ನಾನು ನೋಡೀನಿ. ಏನ್ರಿ ಹಂಗೆ ಅವ್ರ ತಂಗಿನೂ ನನಗೆ ಹೆಂಗೆ ಗೊತ್ತಂತ ಕೇಳ್ತೀರೇನ? ಈಗ ನೀವು ನಿಮ್ಮ ಯಾರಿಗೆ ತೊಗೊಂಡಿರಂತಲ್ಲ ಹೆಣ್ಣು, ಆ ಮನೆಯಾಗ ನಾನು ಇದ್ದೀನಿ ರೀ ಒಂದು 4-5 ದಿನ. ಆ ಮನ್ಯಾಗ ಅವ್ರ ಬ್ರದರ್ ನೋಡ್ರಿ, ಅಕ್ಕ ತಂಗಿಯಾರು ಬಂಗಾರದಂತಾರ ಅದಾರ ರೀ. ಅವ್ರಿಗೆ ಅನ್ಯಾಯ ಮಾಡಕ್ಕೆ ಮನಸ್ಸು ಬರಲಾರ್ದ ಇಲ್ಲಿವರೆಗೂ ನಿಮಗೆ ವಿಷಯ ಹೇಳಕ್ಕೆ ಬಂದೀನಿ ರೀ. ಅಲ್ಲ, ನಗಬೇಕ ಅಳ್ಬೇಕ ಗೊತ್ತಾಗೋಲ್ದಾಗೈತಿ. ಹಾಗಲಕಾಯಿ ಬೇವಿನಕಾಯಿಗೆ ಸಾಕ್ಷಿ ಹೇಳಕ್ಕೆ ಬಂದಿತ್ತು ಅಂತ ಅನ್ಸಕತ್ತೈತೆ ನನಗೆ. ಹಾಂ, ಅಂದ್ರೆ ಮತ್ತೆ ನಾನು ಹಂಗೆ ಅನ್ಕೋಬೇಡ ನೀನು. ನಾನು ನೋಡಿರೋ ಸುಜಾತ ಬಗ್ಗೆ ನಾ ಒಂದು ಮಾತು ಮಾತಾಡಕತ್ತಿಲ್ಲ, ಚಕ್ಕ ಶಬ್ದ ಮಾತಾಡಕತ್ತಿಲ್ಲ. ನಂಗೆ ಅರ್ಥ ಆಕತ್ತೈತ್ರಿ ನೀವೇನು ಹೇಳಕ್ಕೆ ಬಂದಿರಂತಂದು. ನಂದ ನಡತಿ ಚಲೋ ಇಲ್ಲ, ಇನ್ನೊಬ್ಬರ ನಡತಿ ಬಗ್ಗೆ ನೀನೇನು ಹೇಳಕ್ಕೆ ಬಂದಿ ಅನ್ನೋದು ನಿಮ್ಮ ಮಾತ್ರಿ, ನನಗೆ ಅರ್ಥ ಆಗತ್ರಿ ಅಮ್ಮರ. ಮತ್ತು ನೀನು ಆಕಿ ನಡವಳಿಕೆ ಬಗ್ಗೆ ಹೇಳಕ್ಕೆ ಬಂದಿ ಅಂದಾಗ ಮತ್ತು ನಾ ವಿಚಾರ ಮಾಡ್ಬೇಕಾಗತ್ತಲ್ಲವ. ನಾ ತಪ್ಪಂತ ಹೇಳೋದಿಲ್ಲ ರೀ ಅಮ್ಮರ, ತಪ್ಪಂತ ಖರೇನ ಹೇಳೋದಿಲ್ಲ. ನೋಡ್ರಿ, ನಾನು ಅವ್ರ ಮನೆಯಾಗಿದ್ದೆ. ಈಗಾಗಲೇ ಆ ಮುದುಕಿ ನಿಮ್ಮ ಮನೆಗೆ ಬಂದಿದ್ದಂತರೂ ಖರೆ ಐತಲ್ದಿಲ್ರಿ. ಏನು ಹೇಳಕತ್ತೀವ? ನನಗಂಕರು ಒಂದೂ ಅರ್ಥ ಆಗೋಲ್ದು. ನೀನು ಚಂದಗ ತಿಳಿಯಂಗಾರ ಹೇಳಿದ್ರೆ ನನಗೇನಾರ ಒಂದಿಟ್ಟು ಗೊತ್ತಾಗತ್ತೆ. ನಿಮ್ಮನ್ನು ಮುಚ್ಚುಮರಿ ಯಾಕ್ರಿ ಅವರ? ನಾನು ಊರು ಕುಣ್ಕೊಂತ ಅಡ್ಡಾಡಕ್ರಿ. ಹಂಗೆ ಅಡ್ಡಾಡಕ್ಕೆ ಹೋದಾಗ ನನಗೆ ಸುನೀತಾ ಅಂತಾಳಲ್ರಿ, ಅವರಪ್ಪ ಶೀನಣ್ಣ ಸಿಕ್ಕನ್ರಿ, ಶೀನಪ್ಪ. ಅವ್ರ ಮನೆಗೆ ಹೋದೆ. ನನಗೆ ಗೌಡ ಅಂತ ಹೇಳ್ದೆ, ಅದಕ್ಕೆ ಮದುವೆ ಮಾಡ್ಕೊತೀನಿ ಅಂತ ಹೇಳಿ ನಮ್ಮ ಶೀನಣ್ಣನ ಮನೆಗಾರು ಕರ್ಕೊಂಡು ಹೋದನ್ರಿ. ನಮ್ಮೂರಿರೋರೆಲ್ಲರೂ ಕರ್ಕೊಂಡು ಹೋಗಂದ್ರು, ಹಂಗಾಗಿ ಅವ್ನು ಕರ್ಕೊಂಡು ಹೋದ್ಬಿಡ್ರಿ. ಹೋದ್ವಿ. ಹೋದ್ಮೇಲೆ ಗೊತ್ತಾಗಿದ್ದು ಅಲ್ಲೆಲ್ಲ ಹೆಂಗದಾರ, ಎಷ್ಟು ಒಳ್ಳೆ ಮನ್ತನ, ಅವ್ರಕ್ಕೆ ಹೇಗದಾಳ ಏನು, ಅವಾಗ ಗೊತ್ತಾಗಿದ್ರಿ ನನಗೆ ನೀವು ಈ ಥರ ಹೆಣ್ಣು ನೋಡಿರಿ ಅನ್ನೋದು.
ಅದನ್ನು ಹಾಳು ಮಾಡಬೇಕು ಅಂಥೇಳಿ ಈಗೇನು ಸೀನಪ್ಪ ಅದನಲ್ರಿ, ಸೀನಪ್ಪರ ತಾಯಿ ಮತ್ತು ತಾಯಿ ಆಕೆ ನಿರ್ಮಲಾ ಅಂತದಲ್ರಿ, ಆಗ ಆಕಿನ ಈ ಮನೆಗೆ ಕೊಡಬೇಕು ಅಂತಂದು ಮಾತುಕತೆ ಮಾಡ್ಕೊಂಡು ಹೋಗ್ಯಾಳ ನೋಡ್ರಿ ಬೇಕು ಮುದಿಕ್ ಬಂದು. ಅದಯ್ಯವ ಅವತ್ತು ಬಂದಿದ್ಲಲ್ ಬೇ ಮುದುಕಿ ಶಿವಮ್ಮ ಅಂತಂದು ಹೆಸರು ಹೇಳ್ಕೊಂಡು. ಹಾಂ ಹೌದು ಬಂದಿದ್ಲಮ್ಮ ಬಂದಿದ್ಲು. ಅದರಿ ಅಮ್ಮರ ಅವರು ಈಗೇನು ಉಪಾಯ ಮಾಡ್ಯಾರಂದ್ರಿ, ನಿಮ್ಮ ನಿಮ್ಮ ಮನೆಯವ್ರ ಅಣ್ತಮ್ಗಳೇನು ಅದಾರಂತಲ್ರಿ, ಅವರು ನಿಮ್ಮ ಕಂಡ್ರೆ ಆಗಲ್ಲ ಅಂತಲ್ರಿ. ಇದೆಯಲ್ಲ ನಿಂಗೆ ಹೆಂಗೆ ಗೊತ್ತಾತು? ಅದರಿ ಹೆಂಗೆ ಗೊತ್ತಾತ ಅಂತ ಹೇಳ್ತೀನಿ ಕೇಳ್ರಿ. ಅವರು ಇನ್ನೂ ಬೇಕದಲ್ರಿ ಆ ಊರಾಗ ಕೊಜ್ಜಾಲಿ ಆಕಿ ಮತ್ತು ಈಕಿ ಮಾತಾಡೋದನ್ನು ನಾನು ಕೇಳಿಸ್ಕೊಂಡೇನಿ ರೀ. ಕೇಳಿಸ್ಕೊಂಡಿದ್ದಕ್ಕೆ ನನಗೆ ಗೊತ್ತು. ಹಂಗೆ ಇನ್ನೊಂದು ದಿನ ಮಾಡಿದ್ದೆ, ಅದನ್ನು ಸರಿ ಮಾಡಿ ಬಂದೀಗ ಇದನ್ನು ಒಂದು ಸರಿ ಮಾಡೋಣ ಅಂತ ಹೇಳಿ ನಾನು ಈಗ ಅವ್ರಿಗೆ ಹೇಳ್ಬೋದಿತ್ತು ಗಿರ್ಜಾವರಿಗೆ. ಈ ಗಿರ್ಜಾವ್ರು ಬಂದು ಹೇಳಿದ್ರು ನೀವು ನಂಬೋದಿಲ್ಲ. ಆಮೇಲೆ ಅವ್ರು ಏನೋ ಹೇಳಿದ್ರು ನಿಮಗೆ ಹೆಂಗೆ ಅನ್ಸುತ್ತೆ ಅಂದ್ರೆ ಅವರು ಹುಡುಗಿದ್ನ ಮುಚ್ಕೊಳಕ್ಕೆ ಹೇಳಕತ್ತಾರ ಅನಿಸುತ್ತಾ ಅಂತಂದು ನಂಗೆ ಗೊತ್ತು. ಇನ್ನೇನು ಇವತ್ತು ನಾಳೆ ಆ ಸುದ್ದಿ ಏನಾರು ಅವ್ರು ಏನು ಉಪಾಯ ಮಾಡ್ಯಾರ ಅದೇನು ಅನ್ನೋದು ನನಗೆ ವಿಷಯ ಗೊತ್ತಿಲ್ಲ ರೀ. ಆದ್ರೆ ಮಾತ್ರ ಎಲ್ಲ ಹಾಳುಗೆಡಬೇಕಂತ ಬರಕತ್ತಿರೋದಂತೂ ಖರೆ. ಹೌದಾ? ಅಂದ್ರೆ ಆ ಹುಡುಗಿ ಬೇಸಿತಂತೀಯ? ಸೀತೆ ಅಷ್ಟು ಪವಿತ್ರಳ್ರಿ ಆ ಹುಡುಗಿ, ಯಾವುದೂ ಕಪ್ಪು ಚುಕ್ಕಿಲ್ಲ. ನಾನು ಊರಾಗೆಲ್ಲ ಮಾತಾಡೋದು ಕೇಳಿನಲ್ರಿ, ನಿಮ್ಮ ಅಂತಾನೆ ಬಂದಾಗಿಂದನು ಆ ಗಿರಿಜವ್ವ ಎಲ್ಲರ ಮುಂದೆ ಹೇಳ್ಕೊಂಬಂದಾಳ್ರಿ, ನನ್ನ ತಂಗಿಗೆ ಇಂಥ ಮನೆ ಸಿಕ್ಕೈತಿ, ಹಿಂಗೆ ಚಲೋ ಆಗುತ್ತೆ ಹಂಗೆ ಚಲೋ ಆಗುತ್ತೆ ಅಂತ ಹೇಳಿ. ಅವಾಗ ನಾನು ಕೇಳೀನಿ ಎಲ್ಲರ ಬಾಯಾಗೂ ಬಂದಿದ್ದೊಂದ ಹುಡುಗಿ, ಕಷ್ಟಪಟ್ಟು ಬೆಳೆದಿರೋ ಮಕ್ಕಳು ಒಂದು ಒಳ್ಳೆ ಮನೆ ಸೇರಲಿ ಅಂತಂದು. ಅದಕ್ಕೆ ರೀ ಮರ ಇವತ್ತು ನಾಳೆ ಅಂಥದ್ದು ಏನೋ ನಿಮ್ಮ ಕಿವಿಗೆ ಬಂದ್ರೂ ನೀವು ಯಾವುದೇ ಕಾರಣಕ್ಕೂ ಅದನ್ನು ನಿಲ್ಲಿಸ್ಬೇಡ್ರಿ. ಅಲ್ಲ ಹುಡುಗಿ, ಅದ ಊರನವ್ರಿಗೆ ಹೇಳ್ಬೇಕಿಲ್ಲ ಗಿರಿಜವ್ಗರ ಹೇಳ್ಬೇಕು. ನೀನ ಖುದ್ದಾಗಿ ಬನ್ನಿ ಅಂದ್ರೆ ಇದ್ರಾಗ ನಿಂದೇನು ಸ್ವಾರ್ಥ ಇಲ್ಲ ಅಂದ್ರೆ ನಂಬ್ಲೆ ನಾನು. ನಂದೇನ್ರಿ ಸ್ವಾರ್ಥ? ಊರು ಅಡ್ಡಾಡ್ತೀನಿ, ನನ್ನ ಮಗಳೈತ್ರಿ, ನಮ್ಮ ಅವ್ವನ ಹತ್ರ ಬಿಟ್ಟೇನ್ರಿ, ಅದ್ರದ್ದೊಂದು ಹೊಟ್ಟಿ, ನಮ್ಮ ಅವ್ವದೊಂದು ಹೊಟ್ಟಿ, ನಂದೊಂದು ಹೊಟ್ಟಿ, ಹೆಂಗೆ ನೋಡ್ಕೊಂಡು ಹೋಗ್ತೀನಿ. ಗಂಡದನ್ರಿ ಕುಡುಕ, ದಿನ ಕುಡಿದು ಬಂದು ನನ್ನ ನಡತಿ ಮೇಲೆ ಅನುಮಾನ ಪಟ್ಟು ಹೊಡಿತಿದ್ದ. ಹೆಂಗೂ ಹೇಳ್ತೀಯಲ್ಲ ಮಾಡೇ ತೋರಿಸ್ತೀನಿ ಅಂತ ಮಾಡಿದೀನಿ. ಅವಾಗಿಂದ ಇನ್ನೊಂದು ಮದುವೆ ಆಗೋ ಬೇರೆ ಅದನ್ರಿ. ನಾನು ನನ್ನ ಮಗಳು ನನ್ನ ತಾಯಿ ಕಣ್ಣಿಲ್ಲ. ಏನವ ಕಣ್ಣಿಲ್ಲ? ಯಾರಿಗೆ? ನಮ್ಮಪ್ಪರಿಗ್ರಿ, ಅವ್ರಿಗೂ ಕಣ್ಣಿಲ್ರಿ. ಊರು ಅಡ್ಡಾಡಿ ಸಂಗೀತ ಹೇಳ್ತಿದ್ದರಿ. ಶಿವಾನಂದ ಶಾಸ್ತ್ರಿ ರೀ ನಮ್ಮಪ್ಪನ ಹೆಸರು. ಏನಂದ್ರಿ ಅಕ್ಕರ? ಯಾವ ಶಾಸ್ತ್ರಿ ಹೇಳ್ರಿ? ಬೆಳ್ಳೂರು ಶಾಸ್ತ್ರಿರನ್ರಿ ಅಕ್ಕರ? ಹ್ಞೂ ಬೆಳ್ಳೂರು ಶಾಸ್ತ್ರಿ ಅರ ರೀ, ಗದಿನ್ಯಾಗ ತ್ವಾಡ್ದಾರ ಮಾಟೆದಾಗಿದ್ದರಿ. ಅಯ್ಯ ಅವ್ರೀ ನನ್ನ ಗುರುಗಳು. ನಾ ಸಂಗೀತ ಇಷ್ಟು ಕಲಿತೀನಂದ್ರೆ ಅದು ಕಲ್ತೀನಂದ್ರೆ ಅದಕ್ಕೆ ಅವರ ಕಾರಣ ರೀ. ನನ್ನ ಮೊದಲೇ ಗುರು ಅವರ ರೀ. ಏನು ಹೇಳಕತ್ತೆಪ್ಪ ಇರ್ಪಾಕ್ಸಿ? ಹ್ಞೂ ಯವ್ವ, ಹ್ಞೂ. ಆದ್ರೆ ಭಾಳ ಬಡತನಿತ್ತು ಅವ್ರ ಮನ್ಯಾಗ, ಹೆಣ್ಮಕ್ಳು ಅದಾವ ಅಂತ ಹೇಳಿದ್ರು. ಆದ್ರೆ ನಾನು ಎಂದೋ ಅವರು ಕುಟುಂಬನ ಭೇಟಿಯಾಗಕ್ಕಾಗ್ಲಿಲ್ಲವ. ಹೇಳಿದಂತ್ರು ಖರೆ. ಈಗ ಎಲ್ಲದಾರ್ರಿ ಈಗ ಶಾಸ್ತ್ರಿಯರು? ಇಲ್ರಿ, ಅವ್ರಿಗೆ ಈಗ ಕೈಕಾಲು ಸ್ವಾಧೀನ ಇಲ್ಲ, ಎಲ್ಲ ಮಕ್ಕೊಂಡಲ್ಲೇ. ನಮ್ಮವ್ವ ನಮ್ಮ ತಂಗಿ ಎಲ್ಲ ನೋಡ್ಕೊಂಡು ಹೋಗ್ತಾರ. ನಾನು ಹಿಂಗೆ ಊರು ಅಡ್ಡಾಡಿ ಕುಣಿದು ನಮ್ಮ 4 ಮಂದಿ ಹೊಟ್ಟೆ ತುಂಬಿಸ್ತೀನಿ ರೀ. ನಮ್ಮ ಅಪ್ಪಂದು ಬಿಡ್ರಿ ಆತಂದು ಏನಿಲ್ಲ, ನುಸ್ತಾ ಒಂದು ಚಮಚ ಗಂಜಿ, ಒಂದು ಚಮಚ ನೀರ್ನಾಗ ಬದುಕೇನ್ರಿ ಈ ವರ್ಷನು. ಜಗ್ಗ ಮಂದಿಗೆ ಸಂಗೀತದ ಪಾಠ ಹೇಳ್ಕೊಟ್ರು ನಮ್ಮಪ್ಪರು, ಒಬ್ರು ಬಂದು ನೋಡ್ಲಿಲ್ರಿ. ಹಾಸಿಗೆ ಹಿಡ್ದ 3-4 ವರ್ಷ ಆಗೈತ್ರಿ ನಮ್ಮಪ್ಪರ ಅಣ್ಣಾರ. ಇಲ್ರಿ ಅಕ್ಕರ, ನನಗೆ ಖರೇನ ವಿಷಯ ಗೊತ್ತಿದ್ದಿದ್ದಿಲ್ರಿ. ಬೇಸರ ಮಾಡ್ಕೋಬೇಡ್ರಿ ಅಕ್ಕರ. ಒಮ್ಮೆ ನಾನು ನೋಡ್ಬೋದಾ ನಿಮ್ಮ ಅಪ್ಪಾರನ್ನ? ಹ್ಞೂ ರೀ, ಬೇಕಾದ್ರೆ ಕರ್ಕೊಂಡು ಹೋಗ್ತೀನಿ. ನಾ ಹೇಳ್ತೀನಿ ನಿಮಗೆ ಪತ ಎಲ್ಲಿ ಅಂತಂದು ನೀವು ಬರಕಂತ್ರಿ ಅಂತ. ಈಗ ಆ ಮದುವೆ ನಿಲ್ಲಿಸ್ಬೇಡ್ರಿ ಅಮ್ಮರ. ಎಲ್ಲ ಸಂಜೆ ಮಾಡಿ ಹೊಂಚಾಕಿ ನಿಮ್ಮ ಅಣ್ಣ ತಮ್ಮಗಳ ನಿಮ್ಮ ಬೆನ್ನಿಗೆ ಚೀರು ಹಾಕಕತ್ತಾರ ನೋಡ್ರಿ. ಗೊತ್ತೈತವ, ನನಗೆಲ್ಲ ಗೊತ್ತೈತಿ. ನನಗೆ ಗೊತ್ತಿಲ್ಲ ಅಂತ ಮಾಡಿ ಏನ ತಾಯಿ. ಆ ಶಿವಮ್ಮ ಬಂದಾಗನು ನನಗೂ ಮನಸ್ಸು ಆಗ್ಬಿಡ್ತು, 2 ಮನಸ್ಸು ಆತು. ನನ್ನ ಮಗ ಹೇಳ್ದ ಆಕಿ ಭಾಳ ಒಳ್ಳೆಕಿ ಅಂತಂದು. ನಾನು ಆದರೂ ಇನ್ನೊಂದ್ಸರಿ ಚಂದಾಗ ಕೇಳ್ಕೊಳನಂತ ಹೊಂಟಿದ್ದೆ. ಕೇಳಿನೂ ಬಂದು ಅನ್ಕೋ ಬಿಡು. ಆದರೂ ಮನಸ್ಸು ಒಪ್ಕೊಂಡಿರ್ಲಿಲ್ಲ. ಈಗ ಹೆಂಗ ನೀ ಬಂದು ಹೇಳ್ದಲ್ಲ, ಇನ್ನೊಂಚೂರು ಒಪ್ಕೊಂತು ಆತವ. ಮದುವೆ ನಿಲ್ಸೋದಿಲ್ಲ, ಒಳ್ಳೇದು ಮಾಡಲಿ ದೇವ್ರು ನಿನಗೆ. ಹ್ಞೂನ್ರಿ ಅಮ್ಮಾರ. ಪಾಪ ಆ ಗಿರಿಜಾನು ಅಸಹಾಯಕಳ್ರಿ. ಆಕಿ ಗಂಡ ಮನೆಗೆ ಸರಿ ಇಲ್ಲ, ನಿಮಗೆ ಗೊತ್ತಿಲ್ಲದ್ದೇನೈತ್ರಿ. ಹೇಳಿದ್ರ ಆಕಿ ಬಂದು ನಿಮ್ಗೆ ಹೇಳಿದೆ ಅವಾಗ. ಅಷ್ಟನ್ನತ್ತೆ ಬಂದು ಈ ಮದುವೆ ಎಲ್ಲಿ ನಿಲ್ಲಿಸ್ತಾರೇನಂತ ನಾನಾ ಓಡ್ಕೊಂಡು ಬಂದಿನ್ರಿ ಇಲ್ಲಿಗೆ. ನಿಮ್ಮಪ್ಪಾರು ನನ್ನ ಜೀವನ ಉಳಿಸ್ಬಿಟ್ರಿ. ನೀವು ನಮ್ಮ ಇಡೀ ಮಂತನ ಉಳಿಸ್ಬಿಟ್ರಿ. ನಿಮಗೆ ನಾನು ಭಾಳ ಅಂದ್ರೆ ಭಾಳ ಜೀವನ ರೀ ಅಕ್ಕರ. ಅಯ್ಯೋ ಅಣ್ಣಾರ, ಅಷ್ಟು ದೊಡ್ಡ ಮಾತು ಮಾತಾಡಬೇಡ್ರಿ. ಏನ
ಪಾಪ ಜಗ್ ಮಾಡೀನಿ ಹಿಂಗಾರ ಕಳ್ಕೊಳಣ ಅಂತ ಹೊಂಟೀನಿ ರೀ. ಮುರ್ಕೋಬೇಡ್ರಿ ಅಮ್ಮಾರ, ಕಾಲಿಗೆ ಬೀಳ್ತೀನಿ, ಮುರ್ಕೋಬೇಡ್ರಿ. ಖರೇನ ಅವ್ರ ಮಂತನ ಭಾಳ ಚಲೋ ಐತಿ. ಆತವ, ಮುರ್ಕೊಳ್ಳೋದಿಲ್ಲ, ತಲೆ ಕಿಸ್ಕೊಬೇಡ, ಮುರ್ಕೊಳ್ಳೋದಿಲ್ಲ. ಇವ ಅಕ್ಕರಿಗೆ ಒಂದಿಟ್ಟು ಏನಾರ ಕೊಟ್ಟು ಕಳ್ಸೋ ವ್ಯವಸ್ಥೆ ಮಾಡ್ಬೇ. ಕಾಳು ಕಡಿ 1 ತಿಂಗ್ಳಿಗೆ ಆಗಷ್ಟು ಕೊಟ್ಟು ಬಿಡು. ಆತಪ್ಪ, ಆತಿರಿ ಪಕ್ಷಿ, ಹಂಗೆ ಮಾಡ್ತೀನಿ ತಮ್ಮ, ಹಂಗೆ ಮಾಡ್ತೀನಿ. ಭಾಳ ಉಪಕಾರ ಆತ್ರಿ ಅಣ್ಣಾರ. ಕರೆನ ಬರಗೈಲಿ ಹಂಗೆ ಹೋಗ್ಲಿ ಮನೆಗೆ ಅನ್ಸಿತ್ತು. ನೀವು ಭಾಳ ಪುಣ್ಯ ಬಂತು, ಭಾಳ ಪುಣ್ಯ ಬಂತು. ಬೇರೆಯವ್ರಿಗೆ ಒಳ್ಳೇದು ಮಾಡಬೇಕು ಅಂತ ನಿನಗೆ ಮನಸ್ಸೈತಲ್ಲವ, ಅದು ನಿನ್ನ ಸಾಯೋವರೆಗೂ ಸಲಹುತ್ತೆ. ಹೋಯ್ ಬಾ ತಾಯಿ. ವಿಜವಾ, ಏ ವಿಜವಾ.